ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಲಾಗಲ್ಲಿ ನಿಮಗೆ ಪೆಂಡೆಂಟ್ ಡಿಸೈನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಹೇಳಿರೋಂಥ ಅಂಗಡೀಲಿ ಈ ಥರ ಡಿಸೈನ್ಸ್ ಇದೆ. ಹಾಗೆ 1 ಗ್ರಾಮಿಂದನೂ ಕೂಡ ಸರ ಇದೆ. ಅದನ್ನು ಕೂಡ ನಾನು ಹಾಕ್ಕೊಂಡು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಅಂದರೆ ಈ ಅಂಗಡೀಲಿ ನಿಮಗೆ 1 ಗ್ರಾಮಿಂದನೂ ಹಿಡಿದು 4-5 ಗ್ರಾಮ್ವರೆಗೂ ಕೂಡ ಪೆಂಡೆಂಟು ಜಾಸ್ತಿ ಗ್ರಾಮಲ್ಲೇ ಸಿಗುತ್ತೆ. ಬಟ್ ನಾನು ಒಂದು 5 ಗ್ರಾಮ್ ಒಳಗಡೆ ಇರೋಂಥ ಪೆಂಡೆಂಟ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಸರ ನೋಡಿ, ನಾನು ಹಾಕ್ಕೊಂಡು ನೋಡಿದ್ದು ನಿನ್ನೆ ಹೋಗಿದಾಗ. ಆಲ್ರೆಡಿ ಹೇಳಿದೆ ಅಲ್ವಾ ಶಾಪ್ಗೆ ಹೋಗ್ತೀನಿ ಅಂತ. ಆವಾಗ ಹಾಕ್ಕೊಂಡು ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬರೀ 1 ಗ್ರಾಮಲ್ಲೇ ನಿಮಗೆ ಅವ್ರು ಮಾಡಿಕೊಡ್ತಾರೆ. ಆಲ್ರೆಡಿ ಅವ್ರ ಹತ್ರ ಮಾಡಿರೋದು ತುಂಬಾ ಕಲೆಕ್ಷನ್ಸ್ ಇದೆ. ನಾನು ನನ್ನ ಪಾಪು ಅಳ್ತಿತ್ತು ಅಂತ ನಂಗೆ ಆದಷ್ಟು ಕಲೆಕ್ಷನ್ಸ್ನ ತೊಗೊಂಡು ಬಂದುಬಿಟ್ಟೆ. ಡೈಲಿ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತೀನಿ, ಏಕೆಂದರೆ ನನಗೆ ಅವ್ರ ವೀಡಿಯೋಸ್ಗಳನ್ನ ನಾನು ಡೈಲಿ ಅವ್ರು ಯಾವ್ಯಾವ ಕಲೆಕ್ಷನ್ಸ್ ಬರುತ್ತೋ ಅದೆಲ್ಲನೂ ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿ ಎಲ್ಲ ಕಲರ್ಸಲ್ಲಿ ಕೂಡ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ನೀವು ಆರಾಮಾಗಿ ತೊಗೋಬೋದು. ಈ ರೀತಿ ಅವ್ರ ಹತ್ರನೇ ರೆಡಿ ಕೂಡ ಇರುತ್ತೆ. ಇನ್ನೂ ಡಿಸೈನ್ಸ್ ಇದೆ, ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಇದು ನೋಡಿ, ಈ ಥರ ಸರನ ಅವರೇ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಇದನ್ನು ಕೂಡ ಅಷ್ಟೇ 1 ಗ್ರಾಮಲ್ಲಿ ಮಾಡಿರೋಂಥ ಸರ. ಅದು 1 ಗ್ರಾಮ್ಗೆ 26 ಗುಂಡು ಬರುತ್ತೆ ಅಂತ ನಿನ್ನೆ ವ್ಲಾಗಲ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಆ ರೀತಿ ಇದಕ್ಕೆ ನೀವು ಪೆಂಡೆಂಟ್ನ ಫಿಕ್ಸ್ ಮಾಡಿ ಹಾಕ್ಕೊಳ್ಳೋದು. ನೀವು ಪೆಂಡೆಂಟ್ ಮೇಲೇ ಸ್ವಲ್ಪ ಗ್ರಾಮ್ ಜಾಸ್ತಿ ಆಗೋದು. ಏಕೆಂದರೆ ಪೆಂಡೆಂಟು 3 ಗ್ರಾಮಲ್ಲೂ ಇರುತ್ತೆ, 2 ಗ್ರಾಮಲ್ಲೂ ಇರುತ್ತೆ, 4 ಗ್ರಾಮಲ್ಲೂ ಇರುತ್ತೆ, 5 ಗ್ರಾಮಲ್ಲೂ ಕೂಡ ಇರುತ್ತೆ. ನೋಡಿ, ಈ ರೀತಿ ಒಳ್ಳೊಳ್ಳೆ ಪೆಂಡೆಂಟು ಅವ್ರ ಅಂಗಡಿಲಿದೆ. ಈ ರೀತಿ ನೀವು ಐಡಿಯಾ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೆ ನಿಜವಾಗ್ಲೂ ಅವ್ರ ಅಂಗಡಿಲಿ ಕಲೆಕ್ಷನ್ಸ್ ಇದೆ. ನೀವು ಈ ರೀತಿ ಸರನ ಮಾಡಿ ಇಟ್ಕೊಂಬಿಟ್ರೆ 1 ಗ್ರಾಮಲ್ಲಿ ನೀವು ಯಾವ ಪೆಂಡೆಂಟ್ ಬೇಕಾದರೂ ವೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 3-4 ಗ್ರಾಮಲ್ಲಿ ಈ ಥರ ಪೆಂಡೆಂಟ್ಗಳಿವೆ. ನಾನು ಅದ್ರ ಗ್ರಾಮ್ ಕೂಡ ಅಲ್ಲೇ ಮೇಲ್ಗಡೆನೇ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ನೋಡಿ, ನೀವು ಇದೇ ಪೆಂಡೆಂಟ್ ಇಷ್ಟೇ ಗ್ರಾಮಲ್ಲಿ ಬೇಕು ಅಂದರೆ ನಿಜವಾಗ್ಲೂ ಅವ್ರು ಮಾಡಿಕೊಡ್ತಾರೆ. ಹಾಗೆ ನಾನು ಒಬ್ಬೊಬ್ಬರು ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳ್ತೀರಲ್ವ, ಅದನ್ನು ಕೂಡ ನಿನ್ನೆ ವಿಚಾರಿಸಿ ಅವ್ರ ಹತ್ರ ಎಲ್ಲ ಮಾತಾಡು ಕೂಡ ಬಂದಿದ್ದೀನಿ. ಇನ್ಮೇಲೆ ನೀವು ಯಾರು ಅವ್ರ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅವ್ರು ರಿಪ್ಲೈ ಮಾಡ್ತಾರೆ. ಏಕೆಂದರೆ ಅವರು ಅಣ್ಣ ತಮ್ಮಂದಿರಿಬ್ಬರು ಒಟ್ಟಿಗೆ ಒಂದೇ ಅಂಗಡಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ರು. ಅಂದರೆ ತಮ್ಮ ಊರಿಗೆ ಹೋಗಿದ್ರಿಂದ ಅಣ್ಣ ಒಬ್ಬರೇ ಮೇಂಟೈನ್ ಮಾಡ್ತಿದ್ರಲ್ವ ಅಂಗಡಿ, ಅದರಿಂದ ಬ್ಯುಸಿ ಇದ್ದಿದ್ದರಿಂದ ಯಾರಿಗೂ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರು. ಇವಾಗ ನೀವು ಮೆಸೇಜ್ ಮಾಡಿ ಅವರು ರಿಪ್ಲೈ ಮಾಡ್ತಾರೆ. ಹಂಗೂ ಮಾಡಿಲ್ಲ ಅಂದರೆ ನನ್ನದೊಂದು ಇನ್ಸ್ಟಾ ಐ ಡಿಗೆ ಒಂದು ಮೆಸೇಜ್ ಹಾಕಿ. ಈ ರೀತಿ ನೋಡಿ, ಒಳ್ಳೊಳ್ಳೆ ಪೆಂಡೆಂಟ್ ಇದೆ. 10 ಗ್ರಾಮು, 5 ಗ್ರಾಮು, 3 ಗ್ರಾಮು, 1 ಗ್ರಾಮಲ್ಲೂ ಕೂಡ ಇದೆ. ಈ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ. 5 ಗ್ರಾಮ್ ಇದೆ ಇದು. ನೀವು ಇದನ್ನು ಮುತ್ತೊಂದು ಸರಕ್ಕೆ ಮಧ್ಯದಲ್ಲಿ ಒಂದೊಂದು ಗುಂಡು ಹಾಕ್ಸ್ಕೊಂಡು ಸರ ಮಾಡಿಕೊಂಡು ಈ ಪೆಂಡೆಂಟ್ ವೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವ್ರ ಹತ್ರ ಇನ್ನೂ 1 ಗ್ರಾಮಿಂದನೂ ಹಿಡಿದು 5 ಗ್ರಾಮ್ ಒಳಗಡೆ ಇರೋಂಥ ನೆಕ್ಲೆಸ್ಗಳನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ನೋಡಿ, ಕೆಲವೊಬ್ಬರು ಹುಡುಗರು ಕೂಡ ಮೆಸೇಜ್ ಮಾಡಿದರು. ಅಂದರೆ ಈ ಥರ ದೇವರು ಇರೋಂಥ ಪೆಂಡೆಂಟ್ ಬೇಕಂತ. ಅದಕ್ಕೆ ಆ ಒಂದು ಪೆಂಡೆಂಟ್ ಕೂಡ ಇದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಅವ್ರ ಹತ್ರ ಡಾಲರ್ ವಿತ್ ಇಯರಿಂಗ್ಸ್ ಕೂಡ, ಅಂದರೆ ಡಾಲರ್ ಸೆಟ್ ಕೂಡ ಅವ್ರ ಹತ್ರ ಸಿಗುತ್ತೆ. ನೀವು ಇದಕ್ಕೆ ಚೈನ್, ಯಾವ ಚೈನ್ ಬೇಕಾದರೂ ಕೂಡ ವೇರ್ ಮಾಡ್ಕೋಬೋದು. ಹಾಗೆ ಈ ರೀತಿ ಒಂದು ಪೆಂಡೆಂಟ್ ಕೂಡ ನೋಡಿ, ತುಂಬಾ ಚೆನ್ನಾಗಿದೆ. ಇದು ನಿಮಗೆ 5 ಗ್ರಾಮಲ್ಲೇ ತುಂಬ ಚೆನ್ನಾಗಾಗುತ್ತೆ. ನೀವು ಜಾಸ್ತಿ ಗ್ರಾಮ್ ಬೇಕಂದ್ರೂ ಕೂಡ ಸೇಮ್ ಡಿಸೈನಲ್ಲಿ ಮಾಡಿಸ್ಕೋಬೋದು. ಹಾಗೆ ಒಂದೇ ಒಂದು ಪೆಂಡೆಂಟನ್ನು ನಾವು ತೊಗೊಂಡ್ರೆ ಈ ಥರ ಚೋಕರ್ ಥರನೂ ಕೂಡ ಮಾಡಿಸ್ಕೋಬೋದು. ಇದಕ್ಕೆ ಅಂತ ಏನು ಚಿನ್ನ ಎಳೆಯೋದಿಲ್ಲ. ಏಕೆಂದರೆ ಅಲ್ಲಿ ನಾವು ಸ್ವಲ್ಪ ಗುಂಡನ್ನ ಯೂಸ್ ಮಾಡಿ ಮಾಡಿಸ್ಕೊಂಡಿರ್ತೀವಲ್ವ, ಅದರಿಂದ ಕಮ್ಮಿನೇ ಎಳೆಯುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಹಾಗೆ ನಾಗರದ್ದು ಪೆಂಡೆಂಟ್ ಎಲ್ರಿಗೂ ಕೂಡ ಗೊತ್ತು. ಈಗ ಅದು ಫ್ಯಾಷನ್ ಆಗಿಬಿಟ್ಟಿದೆ. ಅದೂ ಅಷ್ಟೇ ಅವ್ರ ಅಂಗಡೀಲಿ ಎಲ್ಲ ಥರ ಕಲೆಕ್ಷನ್ಸ್ ಇದೆ. ಹಾಗೆ ನೋಡಿ, ಈ ಒಂದು ಪೆಂಡೆಂಟ್, ಒಂದೇ ಒಂದು ಪೆಂಡೆಂಟ್ ನೀವು ತೊಗೊಂಡ್ರೆ ಈ ಥರ ಒಂದು ಚೈನು, ಅಂದರೆ ಈ ಥರ ಒಂದು ಮಣಿದು ಟ್ಯಾಗ್ ಅವ್ರ ಹತ್ರನೇ ಸಿಗುತ್ತೆ. ನೀವು ಅದನ್ನು ತೊಗೊಂಡು ಫಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಥರ ಕಲರ್ಗೆ ಅದು ಚೆನ್ನಾಗೇ ಮ್ಯಾಚ್ ಆಗುತ್ತೆ. ನೀವು ಎಲ್ಲ ಸೀರೆಗೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಈ ರೀತಿ ಮುತ್ತಿನ ಸರನೂ ಕೂಡ ಅವ್ರ ಹತ್ರ ಸಿಗುತ್ತೆ. ನೀವು ಇದಕ್ಕೆ ಪೆಂಡೆಂಟ್ ಬೇಕಂದ್ರೂ ಕೂಡ ಅವ್ರ ಹತ್ರ ಒಂದು ಪೆಂಡೆಂಟ್ ತೊಗೊಂಡ್ರೆ ನೀವು ಮುತ್ತಿನ ಸರನೂ ಹಾಕೋಬೋದು. ಹಾಗೆ ಈ ಥರ ಸಣ್ಣ ಸಣ್ಣ ಗುಂಡನ್ನು ತೊಗೊಂಡು ಪೋಣಿಸ್ಕೊಂಡು ಅದೇ ಪೆಂಡೆಂಟ್ಗೆ ನೀವು ಅದನ್ನು ಕೂಡ ಫಿಕ್ಸ್ ಮಾಡ್ಕೋಬೋದು. ಹಾಗೆ ಅವ್ರ ಹತ್ರನೇ ಸಪ್ರೇಟು ಈ ಥರ ಚೈನ್ ಕೂಡ ಸಿಗುತ್ತೆ ಗುಂಡೊಂದು. ಅದು 1 ಗ್ರಾಮಲ್ಲೇ ಅವ್ರು ಮಾಡಿ ಇಟ್ಟಿದ್ದಾರೆ. ಅದನ್ನು ಕೂಡ ನೀವು ತೊಗೊಂಡು ಫಿಕ್ಸ್ ಮಾಡ್ಕೋಬೋದು. ಹಾಗೆ ಇದು ನೋಡಿ, 20 ಗ್ರಾಮಲ್ಲಿ, ಅಂದರೆ ಜಾಸ್ತಿ ಗ್ರಾಮಲ್ಲಿ ಬೇಕು ಅಂದರೂ ಕೂಡ ಅವ್ರ ಹತ್ರ ಸಿಗುತ್ತೆ. ನೀವು ಅದನ್ನು ಕೂಡ ಐಡಿಯಾ ಉಪಯೋಗಿಸಿ ಕಮ್ಮಿ ಗ್ರಾಮಲ್ಲೂ ಕೂಡ ಮಾಡ್ಕೋಬೋದು, ಜಾಸ್ತಿ ಗ್ರಾಮಲ್ಲೂ ಕೂಡ ಮಾಡ್ಕೋಬೋದು. ಹಾಗೆ ಈ ಪೆಂಡೆಂಟ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ಮುತ್ತಿನ ಸರನೂ ಹಾಕೋಬೋದು. ಹಾಗೆ ಗೋಲ್ಡ್ ಗುಂಡುಗಳನ್ನೂ ಕೂಡ ಪೋಣಿಸಿ ಒಂದು ಚೈನ್ ಥರ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಇವಾಗ ರೂಬಿ ಕಲರು ಮತ್ತು ಗ್ರೀನ್ ಕಲರ್ ಬೀಡ್ಸಲ್ಲೂ ಕೂಡ ನೀವು ಹಾಕೋಬೋದು. ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ನೀವು ಈ ರೀತಿಯೂ ಒಂದು ಚೈನ್ ಥರ ಮಾಡಿಕೊಡ್ತಾರೆ ಅವರು. ಮಾಡಿಟ್ಕೊಂಡ್ರೆ ನೀವು ಇದಕ್ಕೆ ಎಲ್ಲ ಥರ ಪೆಂಡೆಂಟ್ಗಳನ್ನೂ ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ನೀವು ಒಂದೇ ಒಂದು ಪೆಂಡೆಂಟ್ ತೊಗೊಂಡ್ರೆ ನೀವು 4-5 ಸರನ ಮಾಡ್ಕೋಬೋದು.
ನೋಡಿ ಅದು ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಗ್ರಾಮ್ ಇದೆ ಅನ್ನೋ ಥರನೇ ಕಾಣಿಸುತ್ತೆ, ಚೆನ್ನಾಗೂ ಕೂಡ ಕಾಣಿಸುತ್ತೆ. ಈ ರೀತಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಾನು ಡೈಲಿ ನಿಮ್ಮ ಹತ್ರ ಅವ್ರ ಅಂಗಡೀಲಿ ಯಾವುದು ಹೊಸ ಕಲೆಕ್ಷನ್ಸ್ ಬರುತ್ತೋ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನೋಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅವ್ರ ಹತ್ರ ಒಳ್ಳೊಳ್ಳೆ ಡಿಸೈನ್ಸ್ ಇಯರಿಂಗ್ಸ್ ಇದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅವ್ರ ಹತ್ರ 1 ಗ್ರಾಮಿಂದನೂ ಹಿಡಿದು 5, 6, 7, 8, 20 ಗ್ರಾಮ್ವರೆಗೂ ಕೂಡ ಇಯರಿಂಗ್ಸ್ ಇದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ 5 ಗ್ರಾಮ್ ಒಳಗಡೆ ಇರೋಂಥ ಇಯರಿಂಗ್ಸ್ನ ಶೇರ್ ಮಾಡ್ಕೋತೀನಿ. ಹಾಗೆ ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಹಾಗೆ ಬೇರೆ ಥರ ನಿಮಗೆ ಡಿಸೈನ್ ಬೇಕಂದ್ರೂ ಕೂಡ ಮಾಡಿಕೊಡ್ತಾರೆ. ಹಾಗೆ ನೋಡಿ ಇವರೇನೆ ಅವರಿಬ್ಬರು, ಒಬ್ಬರು ವಿವೇಕ್ ಅಂತ, ಇನ್ನೊಬ್ಬರು ವಿಶಾಲ್ ಅಂತ. ಅವರಿಬ್ಬರು ಇಲ್ಲ ಅಂತೇಳಿ ಏನೂ ರಿಪ್ಲೈ ಮಾಡ್ತಿರಲಿಲ್ಲ. ಇನ್ಮೇಲೆ ಎಲ್ಲ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.